ರಾಜಸ್ಥಾನದ ಬಿಕನೇರ್ನಲ್ಲಿ ನನ್ನ ನರ್ನಾಡಿಯಲ್ಲಿ ರಕ್ತ ಅಲ್ಲ ಬಿಸಿ ಸಿಂಧೂರ ಹರಿತಾ ಇದೆ ಅಂತ ಮೋದಿ ಅವರು ಹೇಳಿಕೆ ಕೊಟ್ಟಿದ್ರು. ಇದನ್ನ ರಾಹುಲ್ ಗಾಂಧಿ ಅವರು ಲೇವಡಿ ಮಾಡಿದ್ದಾರೆ. ಟ್ವಿಟರ್ನಲ್ಲಿ ಮೋದಿ ಹೇಳಿಕೆ ತುಣುಕನ್ನು ಹಂಚಿಕೊಂಡಿರುವ ರಾಹುಲ್, ಮೋದಿಜಿ ಪೊಳ್ಳು ಭಾಷಣ ನಿಲ್ಲಿಸಿ, ಭಯೋತ್ಪಾದನೆಯ ಕುರಿತು ಪಾಕಿಸ್ತಾನದ ಹೇಳಿಕೆಯನ್ನ ನೀವು ಯಾಕೆ ನಂಬಿದ್ರಿ? ಟ್ರಂಪ್ಗೆ ತಲೆಬಾಗುವ ಮೂಲಕ ನೀವು ಭಾರತದ ಹಿತಾಸಕ್ತಿಯನ್ನ ಯಾಕೆ ತ್ಯಾಗ ಮಾಡಿದ್ರಿ? ಕ್ಯಾಮೆರಾಗಳ ಮುಂದೆ ಮಾತ್ರ ನಿಮ್ಮ ರಕ್ತ ಹರಿಯುತ್ತಾ ಇರೋದು, ಕುದೀತಾ ಇರೋದು ಯಾಕೆ? ನೀವು ಭಾರತದ ಪ್ರತಿಷ್ಠೆಯೊಂದಿಗೆ ರಾಜಿ ಮಾಡಿಕೊಂಡಿದ್ದು ತಪ್ಪು ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ವಿದೇಶಾಂಗ ಸಚಿವ ಜೈಶಂಕರ್ ವಿರುದ್ಧವೂ ಕೂಡ ಟ್ವಿಟರ್ನಲ್ಲಿ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ. ಜೈಶಂಕರ್ ಸಂದರ್ಶನದ ತುಣುಕನ್ನ ಹಂಚಿಕೊಂಡು ಭಾರತವನ್ನ ಪಾಕ್ ಜೊತೆ ಯಾಕೆ ಹೊಂದಿಸಲಾಗ್ತಾ ಇದೆ? ಯಾಕೆ ಒಂದೂ ದೇಶವೂ ಭಾರತದ ಬೆಂಬಲಕ್ಕೆ ಬರಲಿಲ್ಲ? ಟ್ರಂಪ್ಗೆ ಮಧ್ಯಸ್ಥಿಕೆ ವಹಿಸುವಂತೆ ಕೇಳಿದ್ಯಾರು? ಭಾರತದ ವಿದೇಶಾಂಗ ನೀತಿ ಕುಸಿದಿದೆ. ಇದಕ್ಕೆ ಜೈಶಂಕರ್ ವಿವರಣೆಯನ್ನ ಕೊಡ್ತಾರಾ ಅಂತ ಕುಚೋದ್ಯ ಮಾಡಿದ್ದಾರೆ. ಒಬ್ರು ಜೈಚಂದ್, ಒಬ್ರು ಮೀರ್ ಸಾದಕ್, ಒಬ್ರು ಅದೇನೋ ನಿಶಾನ್ ಪಾಕಿಸ್ತಾನ್, ಒಬ್ರು ಎಂಥದ್ದ ಒಂದು ಎಲ್ಲರೂ ನೀವು ಒಬ್ಬೊಬ್ರು ಒಂದೊಂದು ಹಂಗಾರೆ. ಏನೀಗ ಪ್ರಶ್ನೆ ಕೇಳಕ್ಕೆ ನೀವಿದ್ದೀರಿ, ಅವ್ರು ಉತ್ತರ ಕೊಟ್ಟರೆ ಇಸ್ಕಳಿ, ಇಲ್ಲಿದ್ರೆ ಇಲ್ಲ. ಈ ರೀತಿ ಪ್ರಶ್ನೆಗಳನ್ನ ಮಾಡೋದು ಅಥವಾ ಲೇವಡಿ ಮಾಡೋದ್ರಿಂದ ಆಗೋದೇನು ಸರಿ? ಅದಾವು ಒಳಕತ್ತಾಯ್ತಲ್ಲ, ಜನರ ತೀರ್ಮಾನ ಮಾಡ್ರಪ್ಪ. ಒಳಕತ್ತ ಕೇಳಲೇಬಾರ್ದು ಅಂತ ಯಾರು ಹೇಳಿದ್ದು ನಿಮಗೆ? ಅಲ್ಲ, ಈಗ ಸಾರ್ವಜನಿಕವಾಗಿ ಕೇಳಬಾರ್ದು, ಕೇಳಿ. ಜನ ಈಗ ರಾಹುಲ್ ಗಾಂಧಿ ಲೆವೆಲ್ ಏನು ಅಂತ ತೀರ್ಮಾನ ಮಾಡಿ. ಇದೇನು ಹೊಸದಲ್ವಲ್ಲ ರಾಹುಲ್ ಗಾಂಧಿ ಈ ತರ ಪ್ರಶ್ನೆಗಳನ್ನು ಕೇಳೋದು. ಇಲ್ಲ, ವಿದೇಶದಲ್ಲಿ ಹೋಗಿನೂ ಪ್ರಶ್ನೆ ಎಲ್ಲೆಲ್ಲ ಅಯ್ಯೋ ಜಾಗ ಕೊಟ್ಟರೆ ಎಲಾನ್ ಮಸ್ಕ್ ಜೊತೆ ಆರ್ಕಂಡೋಗಿ ಸ್ಪೇಸಲ್ಲೂ ಕೇಳ್ತಾರೆ ಅಷ್ಟೇ. ಕೇಳಿ, ಪೀಪಲ್ ಹ್ಯಾವ್ ಟು ಫೈನಲಿ ಡಿಸೈಡ್. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾನೆ ಜನ ರಾಜಸ್ಥಾನದಲ್ಲಿ ವೋಟ್ ಹಾಕಿದ್ದಾರೆ, ಮಧ್ಯಪ್ರದೇಶದಲ್ಲಿ ವೋಟ್ ಹಾಕ್ಬಿಟ್ಟಿದ್ದಾರೆ, ಹರಿಯಾಣನಲ್ಲಿ ವೋಟ್ ಹಾಕ್ಬಿಟ್ಟಿದ್ದಾರೆ, ಛತ್ತೀಸ್ಗಢದಲ್ಲಿ ವೋಟ್ ಹಾಕ್ಬಿಟ್ಟಿದ್ದಾರೆ. ಏನು ಮಾಡೋಣ? ಉತ್ತರ ಕೊಟ್ಟಿದ್ದಾಗಿದೆ. ಕೇಳ್ತಾ ಇರಿ, ಪ್ರಶ್ನೆ ಬೇರೆ ಕೇಳಬಾರ್ದು ಅಂತಿಲ್ಲ. ಸಿ, ಐ ವಿಲ್ ಟೆಲ್ ಒನ್ ಥಿಂಗ್. ಇದರಲ್ಲಿ ಕೆಲವು ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರದಲ್ಲಿ, ಪರ್ಟಿಕ್ಯುಲರ್ಲಿ ಪ್ರೈಮ್ ಮಿನಿಸ್ಟರ್ ಆಗಲಿ ಅಥವಾ ಯಾರೇ ಆಗಲಿ, ಉತ್ತರನೂ ಕೊಡಲ್ಲ. ನಾವು ಮಾಡಿದ್ದೆ ಬೇಕಾರ್ತಾಗ ಸಾಕಾರ ಬಿಡು. ಪ್ರೈಮ್ ಮಿನಿಸ್ಟ್ರು ಅಷ್ಟೇ. ನಾ ಬರಲ್ಲ ಅಪೋಸಿಷನ್ ಪಾರ್ಟಿ ಮೀಟಿಂಗ್ಗೆ, ಬರಲ್ಲ. ನಾನು ಬಂದರೆ ನಾನು ಇಷ್ಟ ಬಿಡ್ತೀನಿ, ಬಿಷ್ಟ ನಿಮ್ಮ ಇಷ್ಟ. ಏನು ಮಾಡ್ತೀರಿ? ಅಲ್ಲ, ಈಗಾಗಲೇ ವಿದೇಶಾಂಗ ಸಚಿವರು ಹೇಳಾಗಿದ್ದಾರಲ್ಲ ಸರ್, ಟ್ರಂಪ್ ಮಧ್ಯಸ್ಥಿಕೆ ವಹಿಸಿಲ್ಲ, ನಾವು ಅವ್ರನ್ನ ಕರೆದೂ ಇರಲಿಲ್ಲ. ಅವರು ಅಯ್ಯಪ್ಪ, ಪ್ರೈಮ್ ಮಿನಿಸ್ಟರ್ ಉತ್ತರ ಎಲ್ಲಿ ಕೊಡ್ತಾರೆ? ಪ್ರೈಮ್ ಮಿನಿಸ್ಟರ್ ಆದ ಪಬ್ಲಿಕ್ ಮೀಟಿಂಗಲ್ಲಿ ಉತ್ತರ ಕೊಡ್ತಾರೆ ರಾಹುಲ್ ಗಾಂಧಿಗೆ. ಅದು ಅವ್ರು ಮಾಡ್ಕೊಳ್ಳೋ ಆಯ್ಕೆ, ಪ್ರಜಾಪ್ರಭುತ್ವ ಅಲ್ವೇ? ಹೌದು, ಅಷ್ಟೆ. ಸಿ, ಈ ಅಲ್ಪ ವಿರಾಮ ಏನು ತಗೊಂಡ್ರು ಇವರು ಪಾಕಿಸ್ತಾನದ ಜೊತೆ ಯುದ್ಧದಲ್ಲಿ, ಸಿಂಧೂರದಲ್ಲಿ, ಆಪರೇಷನ್ ಸಿಂಧೂರ್, ಅದು ಸರಿನೋ ತಪ್ಪೋ ಅನ್ನೋದು ವಿಶ್ಲೇಷಣೆಗೆ ಒಳಪಡುವಂತಹ ವಿಚಾರ. ಅವರವರ ಭಾವನೆಗೆ ತಕ್ಕಂತೆ ಅವರವ್ರ ವಿಶ್ಲೇಷಣೆಗೆ ಒಳಪಡಿಸ್ತಾರೆ. ಕೆಲವರು ಕಾಲು ಮುರಿಬೇಕಾಗಿತ್ತು ಇವ್ರದ್ದು ಇನ್ನೂ ಒಂದು 15 ದಿನ, ಮುರಿದು ಮಂಡಿ ಬಗ್ಗಿಸ್ಬಿಟ್ಟು ನಮ್ಮ ಹತ್ರಕ್ಕೆ ಬರೋಂಗೆ ಮಾಡಬೇಕಾಗಿತ್ತು ಅಂತ ಕೆಲವರು. ಮತ್ತು ಅವರಿಂದ ಕಾಂಕ್ರೀಟಾಗಿ ಏನಾದರೂ ನಾವು ಅದನ್ನು ಒಪ್ಪಿಸಬೇಕಾಗಿತ್ತು, ಲಾಕ್ ಮಾಡ್ಕೋಬೇಕಿತ್ತು ಅನ್ನೋದು ಕೆಲವ್ರದ್ದು ಅಭಿಪ್ರಾಯ. ಕೆಲವರು ಇಲ್ಲ, ಈ ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ಹಾಗೆಲ್ಲ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ ಅಂತ ಕೆಲವ್ರದ್ದು ವಾದ. ಇರಲಿ ಅದು. ಆದರೆ ಮೋದಿಯವರೇ, ಕ್ಯಾಮ್ರಾ ಮುಂದೆ ಮಾತ್ರ ನಿಮ್ಮ ರಕ್ತ ಯಾಕೆ ಕುದಿಯುತ್ತದೆ, ಇದೆಲ್ಲ ಬೋಗಸ್ಸು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಮೋದಿ ಬಂದಮೇಲೆ ಏನು ಆಯ್ತೋ ಬಿಡ್ತೋ, ಸ್ವಲ್ಪ ಭಾಷಣ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಏನು ಆಯ್ತೋ ಬಿಡ್ತೋ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಪಾಕಿಸ್ತಾನಕ್ಕೆ. ಅದು ಪಹಲ್ಗಾಮ್ ಆದರೂ ಅಷ್ಟೇ, ಬಾಲಾಕೋಟ್ ಆದರೂ ಅಷ್ಟೇ, ಊರಿ ಆದರೂ ಅಷ್ಟೇ, ಪುಲ್ವಾಮಾ ಆದರೂ ಅಷ್ಟೇ, ಆನ್ಸರ್ ಮಾಡ್ತಿದ್ದೀವಿ. ಕಾಂಗ್ರೆಸ್ ಪೀರಿಯಡ್ಡಲ್ಲಿ ನಾವು ಆನ್ಸರು ಮಾಡ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್ ಮುಂಬೈ ಅಟ್ಯಾಕು ಏನು ಮಾಡಿದ್ರಿ ಕಾಂಗ್ರೆಸ್ನವರು? ಕೇಳಿದ್ರೆ ನಮ್ಮ ಅವಧಿಯಲ್ಲಿ ನರಮೇಧ ಆಗೋಯ್ತಲ್ಲ ಜಮ್ಮು ಕಾಶ್ಮೀರದಲ್ಲಿ. ಕ್ಲಿಂಟನ್ ಬಂದಾಗಲೂ ಯಾವಾಗಲೂ ಏನು ಉತ್ತರ ಕೊಟ್ರಿ? ಎಷ್ಟು ಸರಿ ಕಾಶ್ಮೀರದಲ್ಲಿ ನಮ್ಮವರ ತಲೆನ ಕತ್ತರಿಸಿದ್ರು ಅಲ್ಲಿರೋರು, ಏನು ಉತ್ತರ ಕೊಟ್ರಿ? ನೀವು ಉತ್ತರನೇ ಕೊಡ್ತಿರ್ಲಿಲ್ಲ. ಬರೀ 3 ದಿನ ಬುರುಡೆ ಬಿಟ್ಕೊಂಡು ಓಡಾಡ್ತಿದ್ರಿ. ಈ ರಾಹುಲ್ ಗಾಂಧಿ ಪ್ರಶ್ನೆ ಕೇಳೋ ಟೈಪ್ ಬುರುಡೆ ಬಿಡ್ತಿದ್ರಿ ಆಗ ಸರ್ಕಾರದಲ್ಲಿ. ಹಂಗೆ ಮಾಡಿಸ್ಬಿಡ್ತೀವಿ, ಪಾಕಿಸ್ತಾನ್ ಬಿ ಕೇರ್ಫುಲ್, ಡೋಂಟ್ ಟೆಸ್ಟ್ ಅವರ್ ಪೇಷನ್ಸ್, ಡೋಂಟ್ ಟೆಸ್ಟ್ ಅಂತ ಬರೀ ಬುರುಡೆ ಗಿರಾಕಿಗಳು ಕಾಂಗ್ರೆಸ್ನವು. ಈ ಪಾರ್ಟಿ ಬುರುಡೆನೋ ಅಲ್ಬೋದು, ಆಮೇಲೆ ನೋಡೋಣ, ಜನ ತೀರ್ಮಾನ ಮಾಡಲಿ. ಆನ್ಸರ್ ಅಂತೂ ಸ್ಟಾರ್ಟ್ ಆಗಿದೆಯೋ? ಅದು 1 ಏರ್ ಬೇಸ್ ಹೊಡೆದ್ರೋ, 2 ಟೆರರಿಸ್ಟ್ ಕ್ಯಾಂಪ್ ಹೊಡೆದ್ರೋ, 3 ಮರಕ್ಕೆ ಹೊಡೆದ್ರೋ, 2 ಬಿಲ್ಡಿಂಗು ಹೊಡೆದ್ರೋ, 4 ಉಗ್ರನ್ನ ಅಷ್ಟೇ. ಒಟ್ಟಲ್ಲಿ ಆನ್ಸರ್ ಅಂತೂ ಆಗ್ತಿದೆಯೋ? ನಿಮ್ಗೆ ಅದನ್ನು ಮಾಡೋಕ್ಕೆ ಯೋಗ್ಯತೆ ಇರಲಿಲ್ವಲ್ಲ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ.
ಯಾರೋ ಒಬ್ರು ಹೇಳ್ತಿದ್ರು ಸರ್ ನಮ್ಮ ಅವಧಿಯಲ್ಲಿ ಅಷ್ಟೊಂದು ಅಟ್ಯಾಕ್ಗಳೇ ಆಗ್ತಿರ್ಲಿಲ್ಲ ಅಂತ. ಬರಲಿ ನನ್ನ ಹತ್ರಕ್ಕೆ, ಲೆಕ್ಕ ಕೊಡ್ತೀನಿ. ಮರ್ತಿರ್ಬೋದು. ಈಗ ಕಳ್ಳನ್ನ ಕರೆದುಬಿಟ್ಟು ಅಣ್ಣ ಬೀಗ ತೆಗೆದಿರ್ತೀನಿ, ಬೇಕಾದಾಗ ಬಂದು ತಗೊಂಡೋಗು ಎಲ್ಲ ಅಂತಂದ್ರೆ ಗಲಾಟೆ ಯಾಕೆ ಆಗ್ಬೇಕಪ್ಪ? ಹೌದು, ಈಸಿಯಾಗಿ ಬರ್ತಂತ ತಗೊಂಡು ಅವ್ರಿಗೆ ಬೇಕಾದಾಗ ಸಾಯಪ್ಪ ಬರ್ತಾರೆ, ತಗೊಂಡು ಹೋಯ್ತಾರಪ್ಪ. ಹೌದು, ಇಷ್ಟೇ ಮಾಡಿದ ಕಾಂಗ್ರೆಸ್ಸು. ಕಳ್ಳ ಪಾಕಿಸ್ತಾನಕ್ಕೆ ಜಾಗ ಕೊಟ್ಬಿಟ್ರಿ ನೀವು. ನಾನು ಏನು ಮಾಡಿದ್ರು ನಿಮ್ಗೇನು ಮಾಡೋಕ್ಕೆ ತಾಕತ್ತಿಲ್ಲ ಅನ್ನೋ ತೀರ್ಮಾನಕ್ಕೆ ಒಂದು ಬಂದು ಆಗೋಗಿತ್ತು. ಅದರ ಪರಿಣಾಮ ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಎಸ್.